ಲಕ್ಷ ಲಕ್ಷ ಖರ್ಚು ಮಾಡಿದಂತ ಅಂಬೇಡ್ಕರ್ ಭವನ ಹಾಳು ಕೊಂಪಿಯಾಗಿ ಮಾರ್ಪಾಡಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಈ ಅಂಬೇಡ್ಕರ್ ಭವನ ಈಗ ಹಾಳು ಕೊಂಪಿಯಾಗಿ ಮಾರ್ಪಾಡಾಗಿರುವಂತ ಪರಿಸ್ಥಿತಿ ಬಂದಿದೆ. ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿದಂತ ಅಂಬೇಡ್ಕರ್ ಭವನ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುತ್ತೆ. ಗಾಂಜಾ ಗಿರಾಕಿಗಳ ಅಟ್ಟಿಯಾಗಿದೆ ಈಗ ಈ ಅಂಬೇಡ್ಕರ್ ಭವನ. ಅಂದಾರ್ಲಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ಗಾಂಜಾ ಗಿರಾಕಿಗಳದ್ದೇ ದರ್ಬಾರ್ ಆಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರದ ಅಂದಾರ್ಲಹಳ್ಳಿಯ ಅಂಬೇಡ್ಕರ್ ಭವನ ಏನಿದೆ, ಇನ್ನು ಭವನದ ಸುತ್ತಮುತ್ತ ಬಿಯರ್ ಬಾಟ್ಲಿಗಳು, ಗುಟ್ಕಾ ಪ್ಯಾಕೆಟ್ಗಳ ರಾಶಿಯನ್ನ ನಾವು ನೋಡಬಹುದಾಗಿದೆ. ಕಿಡಿಗೇಡಿಗಳ ಈ ವರ್ತನೆ ಗ್ರಾಮಸ್ಥರು ಓಡಾಡಕ್ಕೂ ಕೂಡ ಭಯಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಕ್ರಮ ಚಟುವಟಿಕೆ ನಡೀತಿದ್ರೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಕೂಡಲೇ ಈ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಭವನವನ್ನ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಿ ಅಂತ ಪಟ್ಟು ಹಿಡಿದಿರುವಂತದ್ದು ಅಲ್ಲಿನ ಜನತೆ. 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿರುವಂತದ್ದು. ಅಂಬೇಡ್ಕರ್ ಅನ್ನುವಂತಹ ವ್ಯಕ್ತಿ ಎಷ್ಟೆಲ್ಲ ಯುವಕರಿಗೆ ಸ್ಫೂರ್ತಿಯಾಗಿದ್ದಂತಹ ವ್ಯಕ್ತಿ ಈಗ ಈ ಹಾಳು ಕೊಂಪೆಯಾಗಿದೆ. ಇಸ್ಪೀಟ್ ಆಡುವಂಥದ್ದು, ಇಸ್ಪೀಟ್ ಕಾರ್ಡ್ಸ್ ನಾವು ನೋಡ್ತಾ ಇದ್ದೀವಿ, ಬಿಯರ್ ಬಾಟಲ್ಗಳು ಬಿದ್ದಿದೆ. ಈ ರೀತಿಯಾಗಿ ಕಿಡಿಗೇಡಿಗಳು ಅಂದ್ರೆ ಏನು ಈ ಮಾಡಬಾರದ ಕೆಲಸಗಳನ್ನ ಮಾಡುವಂತವರ ಕೊಂಪೆಯಾಗಿದೆ ಇದು. ಗ್ರಾಮಸ್ಥರು ಓಡಾಡಕ್ಕೂ ಕೂಡ ಭಯಪಟ್ಟು ಓಡಾಡ್ತಿದ್ದಾರೆ. ಅಂಬೇಡ್ಕರ್ ಭವನದ ಅಕ್ಕಪಕ್ಕ ಗಾಂಜಾ ಗಿರಾಕಿಗಳ ಅಡ್ಡೆಯಾಗಿದೆ ಅಂಬೇಡ್ಕರ್ ಭವನ. ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕಾಗಿ ಕಟ್ಟಿಸಿರ್ತಾರೆ ಅಂಬೇಡ್ಕರ್ ಭವನವನ್ನ, ಅಥವಾ ಯಾವುದಾದ್ರೂ ವಿಶೇಷವಾದಂತಹ ದಿನಗಳನ್ನ ಆಚರಣೆ ಮಾಡೋದಕ್ಕಾಗಿ. ಆದ್ರೆ ಅಲ್ಲಿ ಯಾವುದೇ ಆ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಳು ಕೊಂಪೆಯಾಗಿದೆ. ಈ ಗಾಂಜಾ ಆಗಿರಬಹುದು, ಇಸ್ಪೀಟ್ ಆಡೋದಾಗಿರಬಹುದು, ಸಾರಾಯಿ ಆಗಿರಬಹುದು, ಬಾಟಲ್ಗಳನ್ನ ನಾವು ನೋಡ್ತಾ ಇದೀವಿ. ಅಲ್ಲಿ ಜನತೆ ಓಡಾಡೋಕೆ ಸಾರ್ವಜನಿಕರು ಭಯ ಪಡ್ತಾ ಇದ್ದಾರೆ. ಯಾವ ಟೈಮಲ್ಲಿ ಯಾರು ಇರ್ತಾರೆ, ಏನ್ ಮಾಡ್ತಿರ್ತಾರೆ, ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ? ಅದಕ್ಕೊಂದು ಬೆಲೆ ಇಲ್ವಾ? 10 ಲಕ್ಷ ಹಣವನ್ನ ಖರ್ಚು ಮಾಡಿ ಅಂಬೇಡ್ಕರ್ ಭವನವನ್ನ ಕಟ್ಟಿಸಿರುವಂಥದ್ದು. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ? ಇದ್ಯಾವುದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಗಾಂಜಾ ಗಿರಾಕಿಗಳ ಅಡ್ಡಿಯಾಗಿದೆ ಇದು. ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ಅಧಿಕಾರಿಗಳು? ಅಂಬೇಡ್ಕರ್ ಭವನಕ್ಕೆ, ಆ ವ್ಯಕ್ತಿಯ ಹೆಸರಿಗೆ ಒಂದು ಬೆಲೆ ಇಲ್ವಾ ಹಾಗಿದ್ರೆ? ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಎಸ್ ಶ್ರೀನಿವಾಸ್, ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಅಂಬೇಡ್ಕರ್ ಭವನ ಅಂತ ಹೆಸರಿಟ್ಕೊಂಡು ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ, ಯಾಕೆ ಈ ಕಡೆ ಗಮನ ಹರಿಸ್ತಿಲ್ಲ ಅಂತ? ಖಂಡಿತ ಗಾಯತ್ರಿ, ಏನೊಂದು ಸರಿಸುಮಾರು ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಭವನ ಈಗ ಅಕ್ಷರಶಃ ಹಾಳು ಕೊಂಪೆಯಂತೆ ಅಂಬೇಡ್ಕರ್ ಭವನ ಆಗಿರುವಂತದ್ದು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭವನ ಸಹ ಈ ಒಂದು ದುಸ್ಥಿತಿ ಪರಿಣಾಮವಾಗಿ ಬರುವಂತದ್ದು ಬಹಳಷ್ಟು ಒಂದು ಪರ್ಯಾಸವಾಗಿರುವಂತದ್ದು. ಇನ್ನು ಗಾಂಜಾ ಗಿರಾಕಿಗಳ ಒಂದು ಸಂಜೆ ಆದ್ರೆ ಸಾಕು ಗಾಂಜಾ ಗಿರಾಕಿಗಳ ಅಡ್ಡಿಯಾಗಿ ಅಂಬೇಡ್ಕರ್ ಭವನ ನಿರ್ಣಯವಾಗುತ್ತೆ. ಹಗಲು ರಾತ್ರಿ ಏನದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಸುತ್ತಮುತ್ತ ಸಹ ಒಂದು ಮದ್ಯದ ಬಾಟಲ್ಗಳು ಮತ್ತೆ ಬೇರೆ ಬೇರೆ ತರ ಬಾಟಲ್ಗಳು ಸೇರಿದಂತೆ ಅಲ್ಲೇ ಕುಡಿದು ಅಲ್ಲೇ ಬಿಸಾಕುವಂತಹ ಒಂದು ಪ್ರಯತ್ನ ಸಹ ಅಲ್ಲಿ ನಡೆದಿರುವಂತದ್ದು. ಇನ್ನು ಭವನ ಸುತ್ತಮುತ್ತ ಬಿಯರ್ ಬಾಟಲ್ಗಳು ಮತ್ತೆ ಪಾನ್ ಮಸಾಲ ಮತ್ತೆ ಗುಟ್ಕಾ ಇವೆಲ್ಲ ಸೇರಿದಂತೆ ಒಂದು ಏನು ಕುಡುಕರ ಒಂದು ಅಡ್ಡೆ ಆಗಿದೆಯಾ ಅಂಬೇಡ್ಕರ್ ಭವನ ಎಂಬುದು ಅಲ್ಲಿ ಇರುವಂತಹ ಒಂದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ವ್ಯಕ್ತವಾಗಿರುವಂತದ್ದು. ಇನ್ನು ಸರಿಸುಮಾರು ಏನು ಆ ಅಂಬೇಡ್ಕರ್ ಭವನದ ಕಟ್ಟಡ 10 ಲಕ್ಷ ಒಂದು ಬಂಡವಾಳ ಹಾಕಿ ಕಾಮಗಾರಿಕೆ ನಡೆಸಿರುತ್ತಾರೆ. ಆದ್ರೆ ಕಟ್ಟಡ ನಿರ್ಮಿಸಲು ಸಹ ಬಹಳಷ್ಟು ಒಂದು ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಅಲ್ಲಿ ವಿಸಿಟ್ ಮಾಡಿರ್ತಾರೆ. ಆದ್ರೆ ಅಂಬೇಡ್ಕರ್ ಭವನ ಕಟ್ಟಿದ ನಂತರ ಸಹ ಈ ಒಂದು ಅಡ್ಡಗಳಿಗೆ, ಈ ಒಂದು ಪುಂಡರಿಗೆ ಅಡ್ಡವಾಗಿದೆ ಅಂತೇಳಿ ಹೇಳಬಹುದು. ಈ ಒಂದು ಅಕ್ರಮ ಚಟುವಟಿಕೆ ನಡೆದ್ರು ಸಹ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕೂತಿದ್ದಾರೆ ಎಂಬುವಂತಹ ಆರೋಪವನ್ನು ಸಹ ಈಗ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಆಗಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ಅಂಬೇಡ್ಕರ್ ಭವನ ಈ ಒಂದು ಹಾಳುಕೊಂಪೆಯಾಗಿ ಪರಿವರ್ತಿಸಕ್ಕೆ ಇದಕ್ಕೆ ನೇರ ಕಾರಣ ಅಧಿಕಾರಿಗಳ ಅಂತೇಳಿ ಅಲ್ಲಿ ಕೆಲವೊಂದು ಸಾರ್ವಜನಿಕರು ಸಹ ಈಗ ಆರೋಪಕ್ಕೆ ಮಾಡಿರುವಂತದ್ದು ಗಾಯತ್ರಿ. ಧನ್ಯವಾದ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.